ನಂಬೋರು ನೀವಾದ್ರೂ ಸ್ವಲ್ಪ ಲಾಜಿಕಾಗಿ ಯೋಚನೆ ಮೊದಲು SIT ಎಲ್ಲ ಏನು ಬೇಡ, ಅದೇನು ತನಿಖೆ ಆಗೋಪ್ಪ ಅದಾಗುತ್ತೆ ಅಂತಾರೆ ನಮ್ಮ CM. ಮಾರನೇ ದಿನ SIT ಕೂಡ ಆಗೋದು. ಅದಕ್ಕೆ ಎಡಪಂಥೀಯ ಹೋರಾಟಗಾರರು ಒತ್ತಡ ಅಂತ ಓಪನ್ ಆಗಿ ಹೇಳಿದ್ರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವರು. SIT ಏನು ಕೊಡುವಂತ ಅವಶ್ಯಕತೆ ಏನಿಲ್ಲ ಅಂತ ನಾನು ಅವತ್ತು ಹೇಳಿ, ಎಡಪಂಥೀಯ ಸಂಘಟನೆಗಳು ಅವರೆಲ್ಲ ಬಹಳ ಒತ್ತಡ ಹಾಕಿದ್ರು. ಸುಮ್ಮನೆ ಯೋಚನೆ ಮಾಡಿ, ಎಡಪಂಥೀಯರ, ಕಮ್ಯುನಿಸ್ಟರ, ಮುಸ್ಲಿಂ ಸಂಘಟನೆಗಳ ಉದ್ದೇಶಗಳು ಏನಿರ್ತವೆ ಅಂತ ಸುಮ್ಮನೆ ಥಿಂಕ್ ಮಾಡಿ. ಇಷ್ಟು ಜನ ಹೋರಾಟಗಾರರು ಎಲ್ಲ ಕೆಲಸ ಆಗ್ಬಿಟ್ಟು ವರ್ಷಗಟ್ಟಲೆ ಇದ್ರ ಹಿಂದೆ ಅಷ್ಟು ಜನ ಬಿದ್ದವ್ರೆ ಅಂತಿದೆ. ಇವ್ರಿಗೆಲ್ಲ ದುಡ್ಡು ಎಲ್ಲಿಂದ ಬರುತ್ತೆ? ಖರ್ಚು ವೆಚ್ಚಗಳಂತ ಇರ್ತಾವಲ್ಲ. ಕ್ಷೇತ್ರದ ವಿರುದ್ಧ ಇಡೀ ಒಂದು ಲಾಯರ್ ಟೀಮ್ ವರ್ಕ್ ಮಾಡ್ತಾರೆ. ನೆನಪಿರ್ಲಿ, ಇವರು ಸೌಜನ್ಯ ಪರವಾಗೆಲ್ಲ ವರ್ಕ್ ಮಾಡ್ತಾರೆ. ಇವ್ರಿಗೆಲ್ಲ ಫೀಸ್ ಕೊಡ್ತಿರೋರು ಯಾರು? ಪುಕ್ಸಟ್ಟೆ ಮಾಡ್ತಾರ? ಎಲ್ಲಿಂದಲೋ ಫಂಡಿಂಗ್ ಆಗ್ತಾ ಇದೆ ಅನ್ಸಲ್ವಾ? ಒಂದು 20 ವರ್ಷದಿಂದ ಒಂದು 15,000 ಓದ್ತಿದ್ದಪ್ಪ ಹೋಗಿರಿ ಅಂತ ಹೋಗಿದ್ದೀರಾ? ಹೋದ್ಮೇಲೆ ಸಿಗ್ಲಿಲ್ಲ ಅಂದ್ರೆ ಊಡ್ಬೇಕಾದ್ರೆ ನೋಡಿದ್ರೆ ಆಮೇಲೆ ಯಾವಾಗ ಊಟ ಹಾಕಿದ್ದವರು ಬೇರೆ ಕಡೆ ಶಿಫ್ಟ್ ಮಾಡಿರ್ಬೇಕು. ಬಿಡಿ ಸಾರ್, ಏನ್ ಮಾಡ್ತೀರಾ? ಟೆಂಪಲ್ ಅಲ್ಲ ನಡೀತಾರೆ. ನಮ್ಮವರೇ ಮುಂದೆ ನಿಂತ್ಕೊಂಡು ದೇವ್ರ ಮೂರ್ತಿ ಇದ್ರೆ ಅದನ್ನ ಸೈಡ್ಗೆ ತಿಂದು ಗುಂಡಿ ಹೊಡಿತಾರೆ. ಅದೇ ಮಸೀದಿ ಹತ್ರ ಹೋಗಿ ಒಗಿತೀವಿ ಅಂತ ಹೇಳಿ ಗುಂಡಿ ತೊಡಿ ಮುಚ್ಚಾಕ್ತಾರೆ.